ಆಸೆಯಿಂದ ಶೂರ್ಪಣಖಿ ಬರುತ್ತಾಳೆ. ಲಕ್ಷ್ಮಣ ಅವಳ ಮೂಗು ಕೊಯ್ದು ಕಳುಹಿಸುತ್ತಾನೆ. ತಂಗಿಗೆ ಆದ ಅವಮಾನದಿಂದ ಕೋಪಗೊಂಡ ರಾವಣ ಮಾರೀಚನನ್ನು ಕಳುಹಿಸುತ್ತಾನೆ. ಅವನು ಮಾಯಾಜಿಂಕೆಯಾಗಿ ಸೀತೆಯ ಗಮನ ಸೆಳೆಯುತ್ತಾನೆ. ಅದೇನದು? ಓ, ಬಂಗಾರದ ಜಿಂಕೆ. ಅದರ ಜೊತೆ ಆಟಾಡಬೇಕು ಅನಿಸುತ್ತಿದೆ ಎಲ್ಲ. ಆದರೆ ಅದು ಹೆದರಿ ಓಡುತ್ತಿದೆ. ಬಾ ಜಿಂಕೆ, ಹಣ್ಣು ಕೊಡುತ್ತೇನೆ, ಸಿಹಿಯೂ ಬಿಡುತ್ತೇನೆ. ಆರ್ಯ, ಆ ಜಿಂಕೆಯನ್ನು ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಅದು ತಂದು ಕೊಡುವಿರಾ? ಬೇಡ ಸೀತೆ, ಬೇಡ. ಆಸೆ ದುಃಖಕ್ಕೆ ಕಾರಣವಾಗುತ್ತದೆ. ಆ ಜಿಂಕೆಯ ಆಸೆ ಬಿಟ್ಟು ಬಿಡು. ಕಾಡಿನಲ್ಲಿ ಹಣ್ಣು ಹಂಪಲು ಗಡ್ಡೆ ಗೆಣಸು ತರಲು ಹೋದಾಗ ನಾನೊಬ್ಬಳೇ ಇರುವಾಗ ನನಗೆ ಬೇಸರ ಆಗುತ್ತದೆ. ಈ ಚಂದನ ಜಿಂಕೆ ಇದ್ದರೆ ನನಗೂ ಬೇಸರ ಬಂದಿರುತ್ತದೆ. ಇದು ಮಾಯಾ ಜಿಂಕೆ ಎಂದು ಅನಿಸುತ್ತಿದೆ. ಇಲ್ಲ, ನನಗೆ ಬೇಕೇ ಬೇಕು. ಆಯ್ತು ಸೀತೆ. ಲಕ್ಷ್ಮಣ, ನಿನ್ನ ಅತ್ತಿಗೆಯನ್ನು ಜೋಪಾನವಾಗಿ ನೋಡಿಕೊಂಡು ಕಾವಲಾಗಿ ಇಲ್ಲೇ ಇರು. ಎಲ್ಲೂ ಹೋಗಬೇಡ. ಸೀತೆಯ ಹಠಕ್ಕೆ ಮಣಿದು ರಾಮ ಮಾಯಮೃಗವನ್ನು ಒಲಿಸುತ್ತ ಕಾಡಿನ ಕಡೆಗೆ ಹೋದನು. ರಾಮ ಹೂಡಿದ ಬಾಣಕ್ಕೆ ಮಾಯಮೃಗದೊಳಗಿನ ಮಾರೀಚ ಸತ್ತು ಬೀಳುತ್ತಾ, ಹೇ ಲಕ್ಷ್ಮಣ, ಹೇ ಲಕ್ಷ್ಮಣ ಎಂದು ರಾಮನ ಧ್ವನಿಯಲ್ಲಿ ಕೂಗಿದ. ಗಾಬರಿಗೊಂಡ ಸೀತೆ ಲಕ್ಷ್ಮಣನಿಗೆ ಹೀಗೆ ಹೇಳುತ್ತಾಳೆ, ಲಕ್ಷ್ಮಣ, ಲಕ್ಷ್ಮಣ, ಕೇಳಿದೀಯಾ? ಅದು ನಿನ್ನ ಅಣ್ಣನ ಧ್ವನಿಯಂತಿದೆ. ನನಗೆ ತುಂಬಾ ಭಯವಾಗುತ್ತಿದೆ. ಹೆದರಬೇಡಿ ಅತ್ತಿಗೆ, ಹೆದರಬೇಡಿ. ಸಾಕ್ಷಾತ್ ನಾರಾಯಣನ ಸ್ವರೂಪವಾದ ನನ್ನ ನನಗೆ ಯಾರು ಏನು ಮಾಡಲಾರರು. ಇಲ್ಲ ಲಕ್ಷ್ಮಣ, ಇಲ್ಲ. ನನಗೆ ತುಂಬಾ ಭಯವಾಗುತ್ತಿದೆ. ಹೋಗು, ಹೋಗು ಲಕ್ಷ್ಮಣ, ಹೋಗು. ಆಯ್ತು ಅತ್ತಿಗೆ. ಆದರೆ ಒಂದು ವಿಷಯ, ನೀವು ಯಾವುದೇ ಕಾರಣಕ್ಕೂ ಈ ರೇಖೆಯನ್ನು ದಾಟಬೇಡಿ. ನಾನಿನ್ನು ಹೊರಡುತ್ತೇನೆ. ಹೀಗೆ ರಾಮಲಕ್ಷ್ಮಣರಿಲ್ಲದೆ ಸೀತೆ ಕುಟೀರದಲ್ಲಿ ಒಂಟಿಯಾಗಿದ್ದಾಗ ರಾವಣ ಬ್ರಾಹ್ಮಣನ ವೇಷದಲ್ಲಿ ಅಲ್ಲಿಗೆ ಬರುತ್ತಾನೆ. ಭಗತಿ ಭಿಕ್ಷಾಂದೇಹಿ, ಭಗತಿ ಭಿಕ್ಷಾಂದೇಹಿ, ಭಗತಿ ಭಿಕ್ಷಾಂದೇಹಿ. ಪೂಜ್ಯರೇ ನಮಸ್ಕಾರ. ನಿಮ್ಮ ಆಗಮನದಿಂದ ನಮ್ಮ ಕುಟೀರ ಪಾವನವಾಗಲಿ. ದಯವಿಟ್ಟು ಒಳಗೆ ಬಂದು ನಮ್ಮ ಭಿಕ್ಷೆ ಶ್ರೀ. ಹೀಗೆ ರಾವಣ ಸೀತೆಯನ್ನು ಲಕ್ಷ್ಮಣ ಹಾಕಿದ ರೇಖೆಯನ್ನು ದಾಟುವಂತೆ ಮಾಡಿ ಅಪಹರಿಸುತ್ತಾನೆ. ರಕ್ಷಣೆಗೆ ಬಂದ ಜಟಾಯುವನ್ನು ಕೊಂದು ಸೀತೆಯನ್ನು ಲಕ್ಕಿಗೆ ಹೊತ್ತೊಯ್ಯುತ್ತಾನೆ. ಸೀತೆಯ ಅಗಲಿಕೆಯಿಂದ ನೊಂದ ರಾಮ ಅವಳನ್ನು ಅರಸುತ್ತಾ ಕಿಷ್ಕಿಂಧೆಗೆ ಬರುತ್ತಾನೆ. ಅಲ್ಲಿ ತಮ್ಮನಾದಂತ ಸುಗ್ರೀವನಿಗೆ ಮೋಸ ಮಾಡಿದ ವಾಲಿಯನ್ನು ಕೊಂದು ಸುಗ್ರೀವನನ್ನು ರಕ್ಷಿಸುತ್ತಾನೆ. ಅಲಿಲುಗಳೇ, ಇಲ್ಲಿ ಕೇಳಿ. ನಿಮ್ಮ ಬೆನ್ನ ಮೇಲೆ 3 ಗೆರೆಯ ಗುರುತಿಗೆ ಕಾರಣವಾದ ಪ್ರಸಂಗಕ್ಕೆ ನಾವೀಗ ಹತ್ತಿರ ಬಂದಿದ್ದೇವೆ. ಶ್ರೀರಾಮ ಬಂದು ಆ ಕೆಟ್ಟ ದುಷ್ಟ ವಾಲಿಯನ್ನು ಕೊಂದು ನಮ್ಮ ರಾಜ ಸುಗ್ರೀವರನ್ನು ಕಾಪಾಡಿದರು. ಅದಕ್ಕೆ ನಾವು ರಾಮ ಸಹಾಯಕ್ಕಾಗಿ ಸೀತೆಯನ್ನು ಹುಡುಕುತ್ತಾ ಸಮುದ್ರ ತೀರದವರೆಗೂ ಬಂದಿದ್ದೇವೆ. ನಮ್ಮ ನಾಯಕ ಹನುಮಂತ ಹಾರಿ ಆ ಕಡೆ ಲಂಕೆಯಲ್ಲಿ ಸೀತಾಮಾತೆ ಇದ್ದಾರೆ ಅಂತ ಮಾಹಿತಿ ಕೊಟ್ಟಾಗಿದೆ. ಹೇಳಿದಾಯ್ತು ಅಲ್ವಾ? ಬನ್ನಿ ಹೋಗೋಣ. ಹೇಗೆ ಹೋಗುತ್ತೀಯ ಮಗ? ನೀರಲ್ಲಿ ಮುಳುಗಿ ಹೋಗುತ್ತೀಯ. ಹಾರಿ ಹೋಗಲಿಕ್ಕೆ ನೀನೇನು ನಮ್ಮ ನಾಯಕ ಆಂಜನೇಯನ? ಹಾಗಾದ್ರೆ ಏನು ಮಾಡೋಣ?
ಸೇತುವೆ ಕಟ್ಟಲೇಬೇಕು. ಕಟ್ಟಿದರೆ ಆಯ್ತು, ಅದೇನು ಮನೆಗಳು ತರುವ ನೀರಿಗೆ ಹಾಕಿ ಕಟ್ಟಿದರೆ ಆಯ್ತು. ಎಷ್ಟು ಬಂಡೆಗಳು ಹಾಕಿದರೂ ನೀರಿನಲ್ಲಿ ಮುಳುಗುತ್ತಾ ಇದೆ. ಈಗಾದರೆ ನಾವು ಸೇತುವೆ ಕಟ್ಟಿ ಲಂಕೆಗೆ ಹೋಗೋದು ಯಾವಾಗ? ನಾವು ಲಂಕೆಗೆ ಹೋಗವರೆಗೆ ರಾವಣನ ಹರಿಯುವುದರಿ ಮುದುಕಾಗಿರುತ್ತಾನೆ. ಅದೇ ಏನು ಮಾಡೋದು? ಬನ್ನಿ ಬನ್ನಿ, ನಮ್ಮ ನಾಯಕ ಹನುಮಂತನನ್ನು ಕೇಳೋಣ. ಎಲ್ಲ ಬಂಡೆಗಳು ಮುಳುಗಿ ಹೋಗ್ತಾ ಇದೆ. ಇದಕ್ಕೆ ಏನಾದರೂ ಉಪಾಯ ಹೇಳಿ. ಬನ್ನಿ ಮಿತ್ರರೇ, ಬನ್ನಿ. ನಮ್ಮ ಶಕ್ತಿಗೆ ಮೀರಿದ ಕೆಲಸಕ್ಕೆ ಸಹಾಯ ಬೇಕಾದಲ್ಲಿ ನಾವು ದೇವರ ಮೊರೆ ಹೋಗಬೇಕಾಗುತ್ತದೆ. ನಮ್ಮೆಲ್ಲರ ದೇವರು ರಾಮ. ಅವರ ಬಲವಂತಿದ್ದರೆ ಸಾಕು, ಎಲ್ಲವೂ ಸುಸೂತ್ರವಾಗುತ್ತದೆ. ಈಗ ನಾನು ಹೇಳಿಕೊಟ್ಟಂತೆ ಹೇಳಿ. ರಾಮ ರಾಮ ಸೀತಾರಾಮ, ರಾಮ ರಾಮ ಸೀತಾರಾಮ, ರಾಮ ರಾಮ ಸೀತಾರಾಮ, ರಾಮ ರಾಮ ಸೀತಾರಾಮ, ರಾಮ ರಾಮ ಸೀತಾರಾಮ. ನೋಡಿ ಗೆಳೆಯರೇ, ಈ ಬಂಡೆಯ ಮೇಲೆ ನಾನು ನನ್ನ ರಾಮನ ಹೆಸರು ಬರೆದಿದ್ದೇನೆ. ಹೌದು, ಜೈ ಶ್ರೀರಾಮ್ ಎಂದು ಬರೆದಿದ್ದೇನೆ. ಈಗ ಎಲ್ಲರೂ ಹೇಳಿ, ಜೈ ಶ್ರೀರಾಮ್. ನೀವು ಹೇಳಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದು ಈಗಲೇ ಕೇಳ್ತಾ ಇದೆ. ಮಧ್ಯೆ ಮಧ್ಯೆ ಮರಳು ಮಣ್ಣು ಸೇರಿಸಿ ಸೇತುವೆ ಕಟ್ಟೋಣ ಬನ್ನಿ. ಅದೇ ಹೌದು, ಎಲ್ಲವೂ ರಾಮಗಳಿವೆ. ಜೈ ಶ್ರೀರಾಮ್. ಕಪಿಯನ್ನಂದಿರ, ಕಪಿಯನ್ನಂದಿರ, ಶ್ರೀರಾಮನ ಸೇವೆಗೆ ನಮಗೂ ಅವಕಾಶ ಕೊಡಿ. ಕೇಸನ್ನಾಡಿದೆ, ನೀನು ಹೇಗೆ ಸಹಾಯ ಕೊಂಡು ಮರಳಲ್ಲಿ ಹೊರಳಾಡುತ್ತೇನೆ. ನಂತರ ಸೇತುವೆ ಬಂಡೆಗಳ ಮಧ್ಯೆ ಬಂದು ಮೈ ಉದುರುತ್ತೇನೆ. ಮೈಯಲ್ಲಿ ಅಂಟಿಕೊಂಡಿರುವ ಮರಳು ಅಲ್ಲಿ ಉದುರುತ್ತದೆ. ನನ್ನ ಕೈಗಾರದ ಸಹಾಯ ನಾನು ಮಾಡುತ್ತೇನೆ. ಭಲೆ ಭಲೆ, ಮೆಚ್ಚಿದೆ. ನಿನ್ನ ಸೇವೆ ಸದಾ ನೆನಪಿನಲ್ಲಿ ಉಳಿದುಕೊಳ್ಳಲಿ. ಹೀಗೆ ನಿನ್ನ ಪೂರ್ವಜರು ಸೇತುವೆ ಕಟ್ಟಲು ಶ್ರೀರಾಮನಿಗೆ ಸಹಾಯ ಮಾಡಿದ್ದಕ್ಕೆ ಶ್ರೀರಾಮ ಕೃತಜ್ಞತೆಗೆ ಅರಿವಿನ ಬೆನ್ನು ಸವರುತ್ತಾನೆ. ಅಂದಿನಿಂದ ನಿಮ್ಮ ಅರಿವುಗಳ ಬೆನ್ನ ಮೇಲೆ 3 ಪಟ್ಟಿ ಇರಲಿದೆ. ನಂಗೆ ಕತೆ ಮತ್ತು ಕಾರಣ ಗೊತ್ತಾಯ್ತು. ಥ್ಯಾಂಕ್ಸ್ ದಾಸರೇ. ಆಯ್ತು ಅಳಿಲೆ, ಹೋಗಿ ಬಾ. ದಾಸರೇ, ಏನಾಯ್ತು ಹೇಳಿ. ಮುಂದೇನಾಯ್ತು ಅಂದರೆ ಸೇತುವೆ ಕಟ್ಟಿದ ಮೇಲೆ ರಾಮರಾವಣರ ಯುದ್ಧ ನಡೆಯುತ್ತದೆ. ರಾಮನ ಬ್ರಹ್ಮಾಸ್ತ್ರಕ್ಕೆ ರಾವಣ ಸತ್ತು ಬೀಳುತ್ತಾನೆ. ರಾಮ ಸೀತೆ ಬಂದಾಗುತ್ತಾರೆ. ಈ ಕಥೆಯಿಂದ ಆನಂದಿಸಿದ ಎಲ್ಲರಿಗೂ